ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಲಾಸ್ಟ್ ವಿಡಿಯೋದಲ್ಲಿ ಸೊಪ್ಪಿನ ಬೀಜಗಳನ್ನ ನಾವು ಯಾವ ರೀತಿ ಚೆಲ್ಲಿದ್ರೆ ಒಂದೂ ಹಾಳಾಗಲ್ಲ, ಎಲ್ಲನೂ ಕೂಡ ಬರ್ತವೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಯಾವ ರೀತಿ ಬಂದಿದ್ದಾವೆ ಅಂತ. ಇದು ಮೆಂತ್ಯ ಬೀಜ ಹಾಕ್ಕೊಂಡಿದ್ನಲ್ಲ, ಅದು ಸ್ವಲ್ಪ ಬೇಗನೆ ಬಂದುಬಿಡುತ್ತೆ ಮೆಂತ್ಯ ಸೊಪ್ಪು. ನಾವು ಈ ಬೀಜ ಹಾಕೋದ್ರಿಂದ ಒಂದು 15 ದಿನಕ್ಕೆಲ್ಲ ಇಷ್ಟು ಉದ್ದ ಆಗುತ್ತೆ. ಮತ್ತು ಕೊತ್ತಂಬರಿ ಬೀಜ ಮತ್ತು ಸಬ್ಬಕ್ಕಿ ಬೀಜ ಎರಡೂ ಕೂಡ ಸ್ವಲ್ಪ ಲೇಟ್ ಬರೋದು. ಇಷ್ಟು ಉದ್ದ ಬಂದಿದೆ, ಒಂದು 15 ಡೇಸ್ಗೆ ಇಷ್ಟು ಉದ್ದ ಬಂದಿದೆ ಸ್ನೇಹಿತರೆ. ಮತ್ತು ನಾನು ಇಲ್ಲಿ ಇನ್ನು ಸ್ವಲ್ಪ ಅಲಸಂಡೆ ಬೀಜ ಮತ್ತು ಸೌತೆಕಾಯಿ ಬೀಜನ ಹಾಕ್ಕೊಂಡಿದ್ದೆ. ಅವು ಕೂಡ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನಾನು ಹಾಕಿರೋ ಒಂದು ಬೀಜನೂ ಕೂಡ ಹಾಳಾಗಿಲ್ಲ, ಎಲ್ಲನೂ ಕೂಡ ಬಂದಿದ್ದಾವೆ. ಇಲ್ಲೆಲ್ಲ ಸ್ವಲ್ಪ ದಂಟಿನ ಬೀಜಗಳನ್ನ ಹಾಕ್ಕೊಂಡಿದ್ದೆ, ಅವು ಕೂಡ ಬಂದಿದ್ದಾವೆ, ಯಾವುದೂ ಹಾಳಾಗಿಲ್ಲ. ಇನ್ನು ಸ್ವಲ್ಪ ಜಾಗ ಖಾಲಿ ಇದೆ, ಅಲ್ಲೂ ಸ್ವಲ್ಪ ಕೊತ್ತಂಬರಿ ಬೀಜನೂ ಮೆಂತ್ಯ ಬೀಜನ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿ ಗಾರ್ಡನ್ ಕ್ಲೀನ್ ಮಾಡಿದಾಗ ಜಾಗ ಖಾಲಿ ಇತ್ತು. ಹಾಗೆ ಖಾಲಿ ಬಿಟ್ಟರೆ ಸತ್ತೆ ಬೆಳ್ಕೊಬಿಡುತ್ತಲ್ವ ಅಂತೇಳ್ಬಿಟ್ಟು ಅಲ್ಲೂ ಕೂಡ ಸೊಪ್ಪನ್ನು ಚೆಲ್ಲೋದಕ್ಕೆ ಈಗ ಸ್ವಲ್ಪ ನೆಲನ ಸ್ವಲ್ಪ ಎಲ್ಲ ಲೂಸ್ ಥರ ಮಾಡ್ಕೊಳ್ತಾ ಇದ್ದೀನಿ. ಅದು ನೆಲನ ಲೂಸ್ ಮಾಡಿ ನಾವು ಅಲ್ಲಿ ತಪ್ಪು ಕಲ್ಲುಗಳು, ಮಣ್ಣಿನ ಎಂಟೆಗಳು ಆ ಥರ ಇರೋದನ್ನೆಲ್ಲ ನೀಟಾಗಿ ತೆಗೆದು ಒಂದು ಸಮ ಮಾಡ್ಕೋಬೇಕು ನೆಲನ. ನಾವು ಪಾಟಲ್ಲಾದರೆ ಸುಮ್ಮನೆ ಹಿಂಗೆ ಉದುರಿಸ್ಬಿಟ್ಟು ಮಣ್ಣು ಮುಚ್ಚಿಬಿಟ್ರೆ ಸಾಕು, ಬರುತ್ತೆ ಸೊಪ್ಪುಗಳು. ಈ ನೆಲದಲ್ಲಿ ಆ ಥರ ಅಲ್ಲ, ಈ ಗಟ್ಟಿ ಮಣ್ಣಲ್ವ ಅದು, ಸ್ವಲ್ಪ ನಾವು ಅಗದಿ ಲೂಸ್ ಮಾಡಿಕೊಂಡು ಈ ಥರ ಸಮ ಮಾಡ್ಕೊಳ್ಳೋದ್ರಿಂದ ಮಾಡಿ ಹಾಕೋದ್ರಿಂದ ಸೊಪ್ಪಿನ ಬೀಜನ ಯಾವ ಬೀಜನೂ ಕೂಡ ಹಾಳಾಗೋದಿಲ್ಲ, ಎಲ್ಲ ಸೊಪ್ಪನ್ನು ಬೀಜನೂ ಕೂಡ ಬರ್ತವೆ. ನಾನು ಅಡುಗೆಗೆ ಯೂಸ್ ಮಾಡೋ ಮೆಂತ್ಯನೇ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಬೀಜ ಮಾತ್ರ ತರಿಸಿಟ್ಕೊಂಡಿದ್ದೀನಿ. ಈ 2 ಕೊತ್ತಂಬರಿ ಬೀಜನ ನಾನು ಈ ರೀತಿ ಸುಮ್ಮನೆ ಎರಚಿಬಿಟ್ಟು ಮಣ್ಣು ಸ್ವಲ್ಪ ಅದ್ರ ಮೇಲೆ ಮುಚ್ತೀನಿ ಅಷ್ಟೇ. ಒಂದೊಂದಕ್ಕೆ ಮುಚ್ಕೊಳ್ಳುತ್ತೆ ಮಣ್ಣು, ಒಂದೊಂದಕ್ಕೆ ಮುಚ್ಕೊಳ್ಳೋದಿಲ್ಲ, ಆದರೂ ಏನೂ ಆಗೋದಿಲ್ಲ. ಬೀಜ ಎಲ್ಲವೂ ಕೂಡ ಬರ್ತದೆ, ಸೊಪ್ಪು ಕೊತ್ತಂಬರಿದು ಯಾವ ಸೊಪ್ಪಿನ ಬೀಜನೂ ಹಾಳಾಗೋದಿಲ್ಲ. ನಾನು ಹಾಗೆ ಸ್ವಲ್ಪ ಲೈಟಾಗಿ ಈ ಥರ ಅಂತೀನಿ ಅಷ್ಟೇ. ಅದು ಸಂಜೆ ಬೆಳಗ್ಗೆ ನೀರು ಹಾಕೋದ್ರಿಂದ ಒಂದು 15 ದಿನ ಆದಮೇಲೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಸೊಪ್ಪು ತುಂಬಾ ಚೆನ್ನಾಗಿ ಬರ್ತದೆ ಸ್ನೇಹಿತರೆ. ನೋಡಿ, ಇವಾಗ ಈ ಕಡೆ ಸೈಡು ಸ್ವಲ್ಪ ಮೆಂತ್ಯನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಮೆಂತ್ಯನ ಇದೇ ರೀತಿ ನಾನು ಚೆಲ್ಕೊಳ್ಳೋದು. ಸೊಪ್ಪನ್ನು ನಾವು ಈ ರೀತಿ ಚೆಲ್ಕೊಂಡ್ರೆ ಸಾಕು, ಯಾವ ಬೀಜನೂ ಹಾಳಾಗೋದಿಲ್ಲ. ಅದಕ್ಕೆ ನಾವು ಚೆನ್ನಾಗಿ ನೀರು ಹಾಕ್ತಾ ಇರಬೇಕು. ಮತ್ತು ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ನಾವು ರಾಸಾಯನಿಕವಾಗಿ ಯಾವುದೇ ಗೊಬ್ಬರನ ಯೂಸ್ ಮಾಡಬಾರ್ದು. ನೈಸರ್ಗಿಕವಾಗಿರುವಂಥ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಸೊಪ್ಪು ತುಂಬಾ ಚೆನ್ನಾಗಿ ಬರ್ತದೆ. ಮತ್ತು ನಮಗೂ ಆರೋಗ್ಯವಾಗಿರ್ತೀವಿ ನಾವು ಕೂಡ. ಈ ರಾಸಾಯನಿಕ ಗೊಬ್ಬರಗಳ್ನ ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತ್ಗೆ ತುಂಬಾ ತೊಂದರೆ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಯಾರೂ ಕೂಡ ನೈಸರ್ಗಿಕವಾಗಿ ಸೊಪ್ಪು ಚೆನ್ನಾಗಿ ಬೆಳೀಲಿ ಅಂತೇಳ್ಬಿಟ್ಟು ಈ ಗೊಬ್ಬರಗಳ್ನ ಯೂಸ್ ಮಾಡ್ತಾರಲ್ಲ, ಆ ಥರ ರಾಸಾಯನಿಕ ಗೊಬ್ಬರನ ದಯವಿಟ್ಟು ಯಾರೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಸೊಪ್ಪು ಚೆನ್ನಾಗಿ ಬರ್ತದೆ, ಅಷ್ಟು ಬಿಟ್ಟರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೋಡಿ, ನಾನು ಬರೀ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆದಿರುವಂತಹ ಸೊಪ್ಪಿದು. ನನಗೆ ಮನೆಗಾಗುವಷ್ಟು ಸೊಪ್ಪನ್ನು ನಾನು ನಮ್ಮ ಗಾರ್ಡನ್ನಲ್ಲೇ ನಾನು ಬೆಳ್ಕೊಳ್ತಾ ಇರ್ತೀನಿ, ಖಾಲಿ ಆದಂಗೆ. ಇವತ್ತಿನ ವಿಡಿಯೋದು ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ಇಲ್ಲಿ ಒಂದು ಇದನ್ನು ಕೂಡ ಹಾಕ್ಕೊಂಡಿದ್ದೆ, ಹಾಗಲಕಾಯಿ ಗಿಡನ, ಅದು ಎಲ್ಲ ಹೂವು ಕಾಯಿ ಆಗ್ತಾಯಿದೆ ಇವಾಗ. ಆ ಗಿಡನೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.